ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನೋಡುವಂಥದ್ದು ಬಾತ್ರೂಮ್ ಫೈನಲ್ ಫಿಟ್ಟಿಂಗ್ ಮಾಡೋದು. ಇದು ನೋಡಿದ್ರೆ ಕನ್ಸಿಸ್ಟ್ ಆಫ್ ಕಂಟ್ರೋಲ್, ಬಾತ್ರೂಮ್ಗೆ ಮೇನ್ ಕಂಟ್ರೋಲ್. ಇದು ಕ್ಲೋಸ್ ಮಾಡಿದ್ರೆ ಬಾತ್ರೂಮಲ್ಲಿ ಇರೋದು ವಾಲ್ ಮಿಕ್ಸರ್ ಆಗಲಿ, ಗೀಜರ್ದು ಪಾಯಿಂಟ್ ಆಗಲಿ, ಎಲ್ತ್ ಫಾಸೆಟ್ದು, ವಾಶ್ ಬೇಸಿನ್ ಟೋಟಲಿ ಎಲ್ಲ ಆಫ್ ಆಗುತ್ತೆ. ಬಾತ್ರೂಮ್ಗೆ ಈ ಥರ ಒಂದು ಕಂಟ್ರೋಲು ಬರುತ್ತೆ. ಈ ಬಾತ್ರೂಮಲ್ಲಿ ಫಸ್ಟು ಗ್ರೂ ಕಟಿಂಗ್ ಮಾಡಿ ಕನ್ಸಿಡರ್ ಮಾಡಿರೋ ಪೈಪ್ಲೈನ್ದು ಒಂದು ವೀಡಿಯೋ ಮಾಡಿದ್ದೀವಿ. ಅದು ಲಾಸ್ಟು ಈ ವಿಡಿಯೋ ಎಂಡ್ನಲ್ಲಿ ಕೊಡ್ತೀನಿ, ನೋಡಿದಿರೋರು ಅದು ನೋಡ್ಬೋದು. ಇಲ್ಲಿ ಪಕ್ಕದಲ್ಲಿ ರೈಟ್ ಸೈಡ್ನಲ್ಲಿರೋ ಪಾಯಿಂಟ್ ಬಂದ್ಬಿಟ್ಟು ಎಲ್ತ್ ಫಾಸೆಟ್ಗೆ ಕೊಟ್ಟಿದ್ದೀವಿ. ನೋಡಿ, ಈ ಥರ ಇರುತ್ತೆ ಕನ್ಸಿಸ್ಟ್ ಆಫ್ ಕಾಕು. ಇದು ನೋಡಿದ್ರೆ ಆಸ್ಟ್ರಲ್ದು ಈ ಥರ ಇರುತ್ತೆ ಲುಕ್ಕು. ಪಕ್ಕದಲ್ಲಿರೋದು ಈ ಪ್ಲಗ್ಗು ಇವಾಗ ಬಿಚ್ತಾ ಇದ್ದೀನಿ. ಬಿಚ್ಚಿಬಿಟ್ಟು ಇವಾಗ ಫ್ಲಾಂಜು, ಇದು ಬಂದ್ಬಿಟ್ಟು ವೈಕಿಂಗ್ದು ಚೆನ್ನಾಗಿರುತ್ತೆ ಕ್ವಾಲಿಟಿ. ಫುಲ್ SS ಫ್ಲಾಂಜು. ನೋಡಿ, ಅದು ಕವರ್ ಕೊಟ್ಟಿರ್ತಾರೆ ಮೇಲೆ ಒಂದು ಲೇಯರು, ಕ್ರಾಚಸ್ ಆಗದಿರೋಕ್ಕೆ. ಆ ಲೇಯರ್ ತೆಗೆದ್ಬಿಟ್ಟು ಫುಲ್ ಸ್ಟೀಲ್ ಫಿನಿಶಿಂಗಲ್ಲಿರುತ್ತೆ. ಇವಾಗ ಆಂಗಿಲ್ಗೆ ಹಾಕಿ ಈ ಪ್ಲಾಂಜ್ ಹಾಕಿ ಟೈಟ್ ಮಾಡ್ಕೊಳ್ಳೋಣ. ಆಂಗಿಲ್ಗೆ ಹಾಕಿ ನೋಡಿದ್ರೂ ಅದು ಪ್ಯಾರಿವೇರ್ದು ಮಿನಿ ಸೈಜು. ನೋಡಿ, ಪಿಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು. ಇವಾಗ ಈ ಪಾಯಿಂಟ್ ಬಂದ್ಬಿಟ್ಟು ಕಮೋಡ್ಗೆ ಕನೆಕ್ಷನ್ ಪೈಪು ಕನೆಕ್ಷನ್ ಮಾಡೋಕ್ಕೆ ಇದು ಆಂಗಿಲ್ಗೆ ಹಾಕಬೇಕಾಗತ್ತೆ. ಸ್ವಲ್ಪ ಪ್ಲಾಸ್ಟ್ರು ಜಾಸ್ತಿ ಮಾಡಿರೋದ್ರಿಂದ ಪೈಪ್ಲೈನು ಒಳಗಡೆ ಹೋಗಿದೆ. ಅದಕ್ಕೆ ಎಕ್ಸ್ಟೆನ್ಷನ್ ಪೀಸ್ ಹಾಕ್ಕೊತಾ ಇದ್ದೀವಿ ಪಾಯಿಂಟು ಒಳಗೆ ಹೋಗಿರೋದ್ರಿಂದ. ಇದು ಕಮೋಡ್ ಪಾಯಿಂಟ್ಗೆ ಟಪ್ಲೆನ್ ಟೇಪ್ ಹಾಕಿದ್ರೆ ಮೀಡಿಯಮ್ ಟೈಟ್ ಮಾಡಿದ್ರೆ ಸಾಕಾಗುತ್ತೆ. ಈ ಪಾಯಿಂಟ್ ನೋಡಿದ್ರೆ ಎಲ್ತ್ ಫಾಸೆಟ್ಗೆ. ಯಾವತ್ತು ಎಲ್ತ್ ಫಾಸೆಟ್ಟು ಕಮೋಡ್ಗೆ ರೈಟ್ ಸೈಡ್ ಬರಬೇಕಾಗತ್ತೆ, ಅವಾಗೆ ಕಂಫರ್ಟಬಲ್ ಆಗಿರೋದು. ಇದು ರೈಟ್ ಸೈಡ್ ಇದೆ. ಕಮೋಡ್ ಫಿಟ್ ಮಾಡಿರೋದು, ವಾಶ್ ಬೇಸಿನ್ ಫಿಟ್ ಮಾಡಿರೋದು ಇದಕ್ಕೆ ಮುಂದೆ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೋಡಿದಿರೋರು ಅಲ್ಲೇ ಹೋಗಿ ನೋಡ್ಬೋದು. ವೀಡಿಯೋ ಎಂಡ್ನಲ್ಲಿ ನಾನು ಲಿಂಕ್ ಕೊಡ್ತೀನಿ ಇದ್ರದ್ದು. ಇದು ಎಲ್ತ್ ಫಾಸೆಟ್ಟು, ಇದು ಪ್ಯಾರಿವೇರ್ದು. ಇದು ಚೆನ್ನಾಗಿದೆ. ಈ ರೇಂಜ್ ಬಂದ್ಬಿಟ್ಟು 680 ಸ್ಟಾರ್ಟ್ ಆಗುತ್ತೆ. ಆ ಲೈಫು ನಿಮಗೆ ಚೆನ್ನಾಗಿರುತ್ತೆ. ಇದು ನಿಮ್ಗೆ ಯಾರಿಗಾನ ಪ್ಲಂಬಿಂಗ್ ಆಗಲಿ, ಎಲೆಕ್ಟ್ರಿಕ್ ಆಗಲಿ, ಟೈಲ್ ವರ್ಕ್, ಫುಲ್ ಬಾತ್ರೂಮ್ ರೆನೋವೇಷನ್ ಏನೇನು ರಿಕ್ವೈರ್ಮೆಂಟ್ ಇದ್ದರೆ ಕಾಲ್ ಮಾಡ್ಬೋದು. ನಾವು ಕೆಲಸ ಮಾಡೋ ಜಾಗ ನೋಡಿದ್ರೆ ಬ್ಯಾಂಗ್ಳೂರು, ನಾವು ಕೆಲಸ ಮಾಡೋ ಪ್ಲೇಸ್ ನೋಡಿದ್ರೆ ಬ್ಯಾಂಗ್ಳೂರು CV ರಾಮನಗರ್ ನಿಯರ್ ಓಲ್ಡ್ ಏರ್ಪೋರ್ಟ್ ಸರೌಂಡಿಂಗ್ ಮಾಡ್ತಾಯಿದ್ವಿ. ಇಂದಿರಾನಗರ, ಹಲಸೂರು, ಲಕ್ಷ್ಮೀಪುರ ಮತ್ತು ಮಾದೇಪುರ, ಹಲಸು, ಮಾರತಲ್ಲಿ ಸರೌಂಡಿಂಗ್ ಎಲ್ಲ ಮಾಡ್ತಾಯಿದ್ವಿ. ಯಾರಿಗಾರ ರಿಕ್ವೈರ್ಮೆಂಟ್ ಇದೆ ಕಾಲ್ ಮಾಡ್ಬೋದು. ನೋಡಿ, ಇಲ್ಲಿ ರೈಟ್ ಸೈಡ್ನಲ್ಲಿರೋದು ಬಂದ್ಬಿಟ್ಟು ಗೀಜರ್ ಪಾಯಿಂಟು, ಒಂದು ಹಾಟು ಒಂದು ಕೋಲ್ಡು. ರೈಟ್ ಸೈಡ್ನಲ್ಲಿರೋದು ಕೋಲ್ಡ್ ವಾಟ್ರು, ಲೆಫ್ಟ್ ಸೈಡ್ನಲ್ಲಿರೋದು ಹಾಟ್ ವಾಟ್ರದ್ದು ಕನೆಕ್ಷನು. ಎಲ್ಲದಕ್ಕೆ ನೋಡಿದ್ರೆ ಪಾಯಿಂಟ್ ಒಳಗಡೆ ಇದೆ. ಲೆಫ್ಟ್ ಸೈಡ್ ಹಾಟ್ ವಾಟ್ರಿಗೆ ಬಂದ್ಬಿಟ್ಟು ಎಕ್ಸ್ಟೆನ್ಷನ್ ಹಾಕ್ಕೊತೀವಿ. ರೈಟ್ ಸೈಡು ಕೋಲ್ಡ್ ವಾಟ್ರಿಗೆ ಬಂದ್ಬಿಟ್ಟು ಆಂಗಿಲ್ಗೆ ಹಾಕ್ಕೊತೀವಿ. ಇವಾಗ ಫಸ್ಟ್ ನೋಡಿದ್ರೆ ಎಕ್ಸ್ಟೆನ್ಷನ್ ಹಾಕ್ಕೊಳ್ಳೋಣ. ಇದು ಗೀಜರ್ ಹಾಟ್ ವಾಟರ್ ಕನೆಕ್ಷನ್. ಇದು ಎಕ್ಸ್ಟೆನ್ಷನ್ ಫಿಟ್ಟಿಂಗ್ ಆಯಿತು. ಇವಾಗ ನೆಕ್ಸ್ಟ್ ನೋಡಿದ್ರೆ ಆಂಗಿಲ್ಗೆ ಹಾಕೋ ರೈಟ್ ಸೈಡ್ ಗೀಜರ್ ಇನ್ಲೈಟ್. ಅದು ಇದಕ್ಕೂ ನೋಡಿದ್ರೆ ಎಕ್ಸ್ಟೆನ್ಷನ್ ಪೀಸ್ ಹಾಕಬೇಕಾಗತ್ತೆ. ತುಂಬ ಒಳಗಡೆ ಇದೆ ಅದು ಪಾಯಿಂಟು. ಟೈಲಿಸ್ ಹಾಕೋರು ಏನು ಮಾಡಿದ್ದಾರೆ ಅಂದರೆ ಜಾಸ್ತಿ ಪ್ಲಾಸ್ಟಿಂಗ್ ಮಾಡಿ ಮತ್ತು ಟೈಲು ತುಂಬ ತಿಕ್ಕಾರೋದು ಕೊಟ್ಬಿಟ್ಟಿದ್ದಾರೆ. ಅದರಿಂದ ಜಾಸ್ತಿ ಆಯಿತು. ಇದು ಸವರ್ ಪಾಯಿಂಟು. ನೋಡಿ, ಇಷ್ಟು ಹೈಟ್ ಕೊಡಬೇಕು. ಯಾವತ್ತು ನಾವು ಇರೋದ್ರಿಂದ ಒಂದು ಅಡಿ ಹೈಟ್ ಇದ್ದರೆ ನೀರು ಕರೆಕ್ಟಾಗಿ ಸ್ಪ್ರೆಡ್ ಆಗಿ ಕರೆಕ್ಟಾಗಿ ನಮಗೆ ಬರುತ್ತೆ. ಲೋ ಹೈಟ್ನಲ್ಲಿ ಮಾಡಿಬಿಟ್ರೆ ಅಷ್ಟೊಂದು ಇದಿರಲ್ಲ. ಕೆಲವೊಬ್ಬರು ಹೈಟ್ ಇರ್ತಾರೆ, ಕೆಲವೊಬ್ಬರು ಶಾರ್ಟ್ ಇರ್ತಾರೆ, ಅಡ್ಜಸ್ಟ್ ಆಗೋಲ್ಲ. ಯಾವತ್ತೂ ಒಂದು ಅಡಿ ಹೈಟ್ ಇರಬೇಕಾಗತ್ತೆ ನಮ್ಮಿಂದ. ಹ್ಯಾಂಡ್ ಟೈಟ್ ಮಾಡಿದ್ರೆ ಸಾಕಾಗುತ್ತೆ. ಇದು ಅಷ್ಟೊಂದು ಏನೋ ರಿಂಚ್ ಹಾಕಿ ಟೈಟ್ ಮಾಡೋ ಅವಶ್ಯಕತೆ ಇರೋಲ್ಲ. ನೋಡಿ, ಇದು ಪ್ಯಾರಿವೇರ್ದೆ. ಇದು ಚೆನ್ನಾಗಿದೆ, ಸ್ಕ್ವೇರ್ ಟೈಪು. ನೆಕ್ಸ್ಟು ವಾಲ್ ಮಿಕ್ಸರ್ ಪಾಯಿಂಟು. ಇದು ನೋಡಿ, 3 ಪಾಯಿಂಟ್ ಇದೆ. ಒಂದು ಮೇಲೆ ಇರೋ ಸವರ್ದು, ಲೆಫ್ಟ್ ಸೈಡ್ ಇರೋದು ಹಾಟ್ ವಾಟ್ರು, ರೈಟ್ ಸೈಡ್ ಇರೋದು ಕೋಲ್ಡ್ ವಾಟ್ರು. ನೋಡಿ, ಇದು ಪ್ಯಾರಿವೇರು ವಾಲ್ ಮಿಕ್ಸರು. ಎಲ್ಲ ಪ್ಯಾರಿವೇರ್ ಬ್ರ್ಯಾಂಡೇ ತೊಗೊಂಡು ಬಂದಿದ್ದಾರೆ. ಪ್ಯಾಕಿಂಗ್ ನೋಡಿ ಯಾವ ಥರ ಪ್ಯಾಕಿಂಗ್ ಮಾಡಿದ್ದಾರೆ ಅಂದ್ಬಿಟ್ಟು, ಸಖತ್ತಾಗಿದೆ ಅದು ಪ್ಯಾಕಿಂಗು. ನೋಡಿ, ಇದು ಪ್ಯಾರಿವೇರು. ನೋಡಿದ್ರೆ ಬಾಕ್ಸಿಂದ ಮಿಕ್ಸರ್ ಲೆಗ್ ತೊಗೊಳ್ಳೋಣ. ಫಸ್ಟು ಆ ಲೆಗ್ ಎರಡಕ್ಕೂ ಸ್ವಲ್ಪ ಏನು ಟೇಪ್ ಸುತ್ತಿರೋಣ. ಫಸ್ಟು ಫ್ರೀಯಾಗಿ ಹಾಕ್ಕೊಂಡು ಚೆಕ್ ಮಾಡ್ಕೊಳ್ಬೇಕು. ಫಸ್ಟು ಯಾವ ಡೈರೆಕ್ಷನ್ನಲ್ಲಿ ಅದಕ್ಕೆ ಇಟ್ಟರೆ ಕರೆಕ್ಟಾಗಿ ಫಿಟ್ಟಿಂಗ್ ಆಗುತ್ತೆ ಅಂದ್ಬಿಟ್ಟು. ಮೇಲೆ ಶವರ್ಗೆ ಬಂದ್ಬಿಟ್ಟು ಫಸ್ಟೇ ಟಪ್ಲೆನ್ ಟೇಪ್ ಹಾಕಿ ಡೈರೆಕ್ಟ್ ಫಿಟ್ ಮಾಡ್ಕೊಳ್ಬೋದು, ಅದೇನು ತೊಂದರೆ ಇಲ್ಲ. ಅದಕ್ಕೆ ಟೇಪ್ ಹಾಕಿ ಸುತ್ಕೊಂಡು ಇದ್ದೀನಿ. ನೋಡಿ, ಆಯಿತು. ಇದಕ್ಕೂ ಎಕ್ಸ್ಟೆನ್ಷನ್ ಪೀಸ್ ಹಾಕ್ಕೊಂಡಿದ್ದೀನಿ. ಇದು ಮಿಕ್ಸರ್ಗೆ ಹೋಗೋ ಲೆಗ್ಗು. ಇದು ಸ್ಟ್ರೈಟಾಗಿರುತ್ತೆ. ಕೆಳಗಡೆ ಇರೋದು ಎರಡು ಬಂದ್ಬಿಟ್ಟು ಸ್ವಲ್ಪ ಬೆಂಡ್ ಟೈಪ್ ಬರುತ್ತೆ. ಮೇಲೆ ಇರೋದು ಬಂದ್ಬಿಟ್ಟು ಸ್ಟ್ರೈಟಾಗಿರುತ್ತೆ ಅದು ಲೆಗ್ಗು. ಇದ್ರದ್ದು ಬಂದ್ಬಿಟ್ಟು ಕಪ್ಪು ಒಂಥರ ಚೆನ್ನಾಗಿದೆ ಅವು ಪ್ಯಾರಿವರ್ದು.
ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟದು. ನೋಡಿ ಈ ಥರ ಫಸ್ಟೇ ಇಟ್ಟು ನಾವು ಅಲೈನ್ಮೆಂಟ್ ಚೆಕ್ ಮಾಡ್ಕೊಳ್ಬೇಕು, ಯಾವ ಆ್ಯಂಗಲ್ನಲ್ಲಿದ್ದರೆ ಕರೆಕ್ಟಾಗಿ ನಮಗೆ ಮಿಕ್ಸರ್ಗೆ ಫಿಟ್ಟಿಂಗ್ ಆಗುತ್ತೆ ಅಂದ್ಬಿಟ್ಟು. ಈ ಬೆಂಡು ಹೆಚ್ಚು ಕಮ್ಮಿ ಹೈಟ್ ಕಮ್ಮಿ ಜಾಸ್ತಿ ಇದ್ದರೆ ನಾವು ಲೆವೆಲ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಅಲೈನ್ಮೆಂಟ್ ನೋಡೋದೇ ಆಯಿತು. ಇವಾಗ ಟಪ್ಲೈನ್ ಟೇಪ್ ಹಾಕಿ ಕರೆಕ್ಟಾಗಿ ಟೈಟಾಗಿ ಸುತ್ತಬೇಕು. ಯಾವತ್ತು ಟಪ್ಲೈನ್ ಟೇಪು ಅವಾಗೆ ಕರೆಕ್ಟಾಗಿ ನಾವು ಲೀಕ್ ಆಗಿದ್ರೆ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ. ಈ ಲೆಗ್ಗಿಗೆ ಟಪ್ಲೈನ್ ಟೇಪು ಹಾಕಿ ಎಕ್ಸ್ಟೆನ್ಷನ್ ಪೀಸ್ ಹಾಕಿ ಟೈಟ್ ಮಾಡ್ಕೊಂಡೇನು. ಇವಾಗ ಈ ಕಪ್ಪು ಹಾಕೋಕ್ಕೆ ಮುಂದೆನೇ ಸ್ವಲ್ಪ ಮೀಡಿಯಮ್ ಟೈಟ್ ಮಾಡಿಕೊಂಡು ಮಿಕ್ಸರ್ ಇಟ್ಟು ನೋಡ್ಕೊಳ್ಬೇಕಾಗುತ್ತೆ ಕರೆಕ್ಟಾಗಿ. ಯಾಕಂದರೆ ಕಪ್ಪು ಹಾಕ್ಬಿಟ್ರೆ ನಾವು ಪ್ಲಾಂಜ್ ಹಾಕ್ಬಿಟ್ರೆ ಟೈಟ್ ಮಾಡೋಕ್ಕೆ ಸ್ಪ್ಯಾನರ್ ಹಾಕಿ ಟೈಟ್ ಮಾಡೋಕ್ಕೆ ಜಾಗ ಇರೋಲ್ಲ. ಅದಕ್ಕೆ ಫಸ್ಟೇ ಚೆಕ್ ಮಾಡ್ಕೊಳ್ಬೇಕು. ಇವಾಗ ಏನಕ್ಕೆ ನಾನು ಅದು ಪ್ಲಾಂಜ್ ಅದು ಹಾಕಿ ಚೆಕ್ ಮಾಡ್ತೀನಿ ಅಂದರೆ ಕರೆಕ್ಟಾಗಿ ಗೋಡೆ ಕವರ್ ಆಗುತ್ತಾ, ಗ್ಯಾಪ್ ಏನು ಕಾಣ್ದಿರ ಇರೋಕ್ಕೆ ಅಂದ್ಬಿಟ್ಟು ಚೆಕ್ ಮಾಡ್ಕೊಂಡಿದ್ದೀನಿ. ಎಲ್ಲ ಟೈಟ್ ಮಾಡಿ ಆಯಿತು. ಇವಾಗ ಕಪ್ಪು ಹಾಕಿ ಆಗಿದೆ ಪ್ಲಾಂಜು. ಆಮೇಲೆ ಕರೆಕ್ಟಾಗಿ ಸ್ಟ್ರೈಟಾಗಿದೆ ಅಂತ ನೋಡ್ಕೊಳ್ಬೇಕಾಗುತ್ತೆ. ಒಂದು ಕೆಳಗಡೆ ಒಂದು ಮೇಲೆ ಇದ್ದರೆ ಕ್ರಾಸ್ ಆಗಿರುತ್ತೆ, ಅದು ನೋಡ್ಕೊಳ್ಬೇಕು. ಇದು ಪರ್ಫೆಕ್ಟಾಗೆಲ್ಲ ಬಂದಿದೆ. ಕೆಲವೊಬ್ರು ಅಂದ್ಕೊಂಡಿದ್ದಾರೆ ಮಿಕ್ಸರ್ ಫಿಟ್ ಮಾಡೋದು ಈಸಿ ಅಂದ್ಬಿಟ್ಟು. ಅಷ್ಟೊಂದು ಈಸಿ ಇರೋಲ್ಲ. ಕೆಲವೊಂದು ಕರೆಕ್ಟಾಗಿ ಪಾಯಿಂಟ್ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಈ ಟ್ಯಾಪ್ ಥರ ಏನು ತುಂಬ ಈಸಿನೇ ಅಂದ್ಕೊತಾರೆ, ಈಸಿ ಇಲ್ಲ. 3 ಇದು ಕರೆಕ್ಟಾಗಿ ಅದು ಟೈಟ್ ಮಾಡಬೇಕಾಗತ್ತೆ. ಅಲೈನ್ಮೆಂಟು ಹೆಚ್ಚು ಕಮ್ಮಿ ಇದ್ರೂ ಕುತ್ಕೊಳ್ಳಲ್ಲ ಅದು. ಇದು ಮಿಕ್ಸರ್ ಚಟ್ನಿ ಟೈಟ್ ಮಾಡೋವಾಗ ಮೀಡಿಯಮ್ ಮಾಡಿದ್ರೆ ಸಾಕಾಗುತ್ತೆ. ಜಾಸ್ತಿ ಟೈಟ್ ಮಾಡಿದ್ರೆ ವಾಸರ್ ಒಳಗಡೆ ಇರೋದೆಲ್ಲ ಕಟ್ ಆಗಿಬಿಡ್ತದೆ. ಇವಾಗ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ಫಿಟ್ಟಿಂಗ್ ಆಯಿತು. ನೋಡಿ ಯಾವ ಥರ ಇದೆ. ಇದು ಪ್ಯಾರಿವೇರ್ದು ಕಡ್ಡಿ ಟೈಪ್ದು ಈ ಥರ ಇದೆ. ಶವರ್ ಪಕ್ಕದಲ್ಲಿದೆ ಮೇಲೆ. ಇದು ನೋಡಿದ್ರೆ ಗೀಜರ್ ಪಾಯಿಂಟು, ಒಂದು ಇನ್ಲೈಟು ಒಂದು ಔಟ್ಲೈಟು. ಫಸ್ಟ್ ಸೆಟ್ ಫಿಟ್ ಮಾಡಿ ಆಗಿದೆ. ವಾಲ್ ಮಿಕ್ಸರ್ ಆಯಿತು.